ವಿಧಾನಸೌಧದ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ವೈದ್ಯ ಪೊಲೀಸರಿಂದ ಕಿರುಕುಳ ಅಂತ ಆರೋಪಿಸಿ ಆತ್ಮಹತ್ಯೆಗೆ ಯತ್ನ ನಡೆಸಿದ್ರು. ವಿಧಾನಸೌಧದ ಮುಂದೆ ವಿಷ ಸೇವನೆಗೆ ಯತ್ನಿಸಿದ್ರು ಡಾಕ್ಟರ್ ನಾಗೇಂದ್ರ ಶಿರೂರು ಎಂಬುವವರಿಂದ ಆತ್ಮಹತ್ಯೆಗೆ ಪ್ರಯತ್ನ ಮಾಡಲಾಯಿತು. ಅಕ್ರಮ ಬಾಂಗ್ಲಾದೇಶಿಗರನ್ನ ತೋರಿಸಿದ್ರಂತೆ ಡಾಕ್ಟರ್ ನಾಗೇಂದ್ರ. ಇದೇ ಕಾರಣಕ್ಕೆ ಪೊಲೀಸರು ನಿತ್ಯ ಬೇಕಾಬಿಟ್ಟೆ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಆ ಡಾಕ್ಟರ್ನ ಆರೋಪ ಇರುವಂಥದ್ದು. ಸದ್ಯ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಂದರೆ ಡಾಕ್ಟರ್ ನಾಗೇಂದ್ರರನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲೂ ಕೂಡ ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ತಕ್ಷಣ ಮಾಡಿದಂತಹ ಪೊಲೀಸರು ಎಚ್ಚೆತ್ತುಕೊಂಡು ತಕ್ಷಣ ತಡೆಯುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದರೂ ಕೂಡ ಬಿದ್ದಿದ್ದಂತಹ ವಿಷದ ಬಾಟಲಿಯನ್ನ ಎತ್ಕೊಳ್ಳುವಂತಹ ಪ್ರಯತ್ನಕ್ಕೂ ಕೂಡ ಅಲ್ಲಿ ಡಾಕ್ಟರ್ ಮುಂದಾಗುವಂಥದ್ದನ್ನು ನಾವು ಗಮನಿಸಿದ್ವಿ. ಪೊಲೀಸರಿಂದ ಈ ಒಂದು ಕಿರುಕುಳ ಇತ್ತು ಅನ್ನೋದೇ ಅವರ ಮೊದಲ ಪ್ರಶ್ನೆ ಆಗಿರುವಂಥದ್ದು. ವಿಧಾನಸೌಧದ ಮುಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದಂತಹ ವೈದ್ಯ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಮುಂದೆ ನಡೆದಂತಹ ಈ ಡ್ರಾಮಾ ಇದು. ಅದರಲ್ಲೂ ಕೂಡ ಅಲ್ಲಿ ಎಚ್ಚೆತ್ಕೊಂಡಂಥ ಮಹಿಳಾ ಸಿಬ್ಬಂದಿ ಆತನನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾರೆ. ಯಾಕೆ ಈ ರೀತಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಬಾಂಗ್ಲಾದೇಶಿಗರನ್ನ ಗುರುತಿಸಿ ತೋರಿಸುವಂತಹ ಕೆಲಸವನ್ನು ಮಾಡಿದ್ದಕ್ಕೆ ನಮ್ಮ ಮೇಲೆ ಟಾರ್ಗೆಟ್ ಮಾಡಲಾಗಿದೆ, ಪೊಲೀಸರು ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಅಕ್ರಮ ಬಾಂಗ್ಲಾದೇಶಿಗರನ್ನ ತೋರಿಸಿದ್ರು ಡಾಕ್ಟರ್ ನಾಗೇಂದ್ರ. ಇದೇ ಕಾರಣಕ್ಕೆ ಪೊಲೀಸರು ಇಲ್ಲಸಲ್ಲದ ಕಿರುಕುಳವನ್ನು ನೀಡ್ತಾ ಇದ್ದಾರೆ, ಹೀಗಾಗಿ ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಒಂದು ಕಡೆ ವೈದ್ಯರು. ಸದ್ಯಕ್ಕೆ ಈಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿಸಿದ್ದಾರೆ ಸ್ಥಳೀಯ ಪೊಲೀಸರು. ಇದೇ ಕಾರಣಕ್ಕೆ ಪೊಲೀಸರು ಕಿರುಕುಳ ಕೊಟ್ಬಿಟ್ರು, ಅಕ್ರಮ ಬಾಂಗ್ಲಾದೇಶಿಗರನ್ನ ತೋರಿಸಿದ್ದಕ್ಕೆ ಕಿರುಕುಳ ಕೊಟ್ಬಿಟ್ರು ಅನ್ನೋದು ಸದ್ಯಕ್ಕೆ ಅವ್ರಿಗಿರುವಂಥ ಆರೋಪ. ನಿಜಕ್ಕೂ ಇದು ಮಹತ್ವದ ಬೆಳವಣಿಗೆ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ನಿಜವಾಗ್ಲೂ ಪೊಲೀಸರು ಅಷ್ಟರ ಮಟ್ಟಿಗೆ ಕಿರುಕುಳವನ್ನು ಕೊಟ್ಟುಬಿಟ್ರ, ಇದು ಆರೋಪನ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ನಡಿಬೇಕಾಗಿದೆ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ನಡೆದಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಕ್ರಮ ಬಾಂಗ್ಲಾದೇಶಿಗರನ್ನ ತೋರಿಸಿದ್ದಕ್ಕೆ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಡಾಕ್ಟರ್ ಓರ್ವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಂಥ ವಿಜುವಲ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಕಸ್ಕೊಳ್ರಿ ರೀ ಅದು ಕಿತ್ಕೊಳ್ರಿ ಅದು ಕಸ್ಕೊಳ್ರಿ ರೀ ಅದು ಕಿತ್ಕೊಳ್ರಿ ಅದು ಕಸ್ಕೊಳ್ರಿ ರೀ ಅದು